ರಾಜ್ಯ ಬಿಜೆಪಿ ನಾಯಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಇರಲಾರದೆ ಇರುವ ಬಿಟ್ಕೊಂಡು ಕೆಡ್ತಿರುವಂತಹ ಬಿಜೆಪಿ ಶಾಸಕರು ಬಾಯಿ ಚಪ್ಪಲ ನಾಲಿಗೆ ಹರಿಬಿಟ್ಟವರಿಗೆ ಕೇಸ್ ಶಾಕ್ ಎದುರಾಗಿದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಶಾಕ್ ಮೇಲೆ ಶಾಕ್. ಒಂದು ಗಾದೆ ಮಾತಿದೆ, ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತ. ಆ ರೀತಿಯಾಗಿ ಕೆಡ್ತಿರುವಂತಹ ಬಿಜೆಪಿ ಶಾಸಕರು ಬಾಯಿ ಚಪ್ಪಲ ನಾಲಿಗೆ ಹರಿಬಿಟ್ಟವರಿಗೆ ಕೇಸ್ ಶಾಕ್ ಎದುರಾಗಿದೆ. ಮೊನ್ನೆ ಸಿಟಿ ರವಿ, ಇದೀಗ ಯಶ್ಪಾಲ್ ಸುವರ್ಣ. ಉಡುಪಿ ಶಾಸಕರಿಂದ ರಾಹುಲ್ ಗಾಂಧಿ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಆಗಿದ್ದಾರೆ ಎಂದಿದ್ದ ಯಶ್ಪಾಲ್ ಸುವರ್ಣ. ರಾಹುಲ್ ಗಾಂಧಿ ವಂಶದ ಬಗ್ಗೆ ಯಶ್ಪಾಲ್ ಸುವರ್ಣ ಸಲ್ಲದ ಮಾತುಗಳು. ಈ ಬೆನ್ನಲ್ಲೇ ಯಶ್ಪಾಲ್ ಸುವರ್ಣ ಸಿಡಿದೆದ್ದ ಕಾಂಗ್ರೆಸ್ ಕಾರ್ಯಕರ್ತರು. ಉಡುಪಿಯಲ್ಲಿ ದೂರು, ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ದೂರು ದಾಖಲಾಗಿದೆ. ಬೆಂಗಳೂರಲ್ಲಿಯೂ ಕೂಡ ಬಿಜೆಪಿ ಶಾಸಕರ ದ್ವೇಷ ಭಾಷಣ ಖಂಡಿಸಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಲಾಗಿದೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಗೆ ದೂರು ಕೊಟ್ಟ ಕಾಂಗ್ರೆಸ್ ಮುಖಂಡರು. ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ನ ಕುಶಾಲ್ ಹರುವೇಗೌಡ ದೂರನ್ನ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಸಿಟಿ ರವಿ ಯಶ್ಪಾಲ್ ಸುವರ್ಣ ವಿರುದ್ಧ ಎಂಬಿ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿ ವಂಶ ಧ್ವಂಸ ಮಾಡ್ತೀವಿ ಅಂದ್ರೆ ಸರಿನಾ? ಅದು ಹಾಗೆ ಮಾತನಾಡಿದ್ರೆ ಅವರ ವಿರುದ್ಧ ಕೇಸ್ ದಾಖಲು ಮಾಡಬಾರ್ದಾ ಅಂತ ಎಂಬಿ ಪಾಟೀಲ್ ಮಾತು. ಸೂಕ್ಷ್ಮತೆಯೇ ಇಲ್ಲ ಬಿಜೆಪಿ ನಾಯಕರಿಗೆ ಎಂಬಿ ಪಾಟೀಲ್ ಕೆಂಡಾಮಂಡಲ ಆಗಿದ್ದಾರೆ. ಹಾಗಾದ್ರೆ ಯಶ್ಪಾಲ್ ಸುವರ್ಣ ನಾಲ್ಗೆ ಹರಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿಯ ವಂಶದ ವಿಚಾರಕ್ಕೆ, ರಾಹುಲ್ ಗಾಂಧಿಯ ವ್ಯಕ್ತಿತ್ವದ ವಿಚಾರಕ್ಕೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ಬರೋಣ. ಗಾಂಧಿಗೆ ನೆನಪು ಬಹಳ ಕಮ್ಮಿ ಇದೆ. ಇನ್ನೊಂದು 24 ಗಂಟೆ ನಶಾ ಮುಕ್ತರಾಗಿರೋ ನಶದ ಒಂದು ಇದರಲ್ಲಿ ಅಮಲ್ ಬದಲಿಸಿದ್ರಿಂದ ಅವರಿಗೆ ಯಾವ್ದು ಆಗುವಗಳನ್ನು ಚಿಂತನೆ ಮಾಡುವಂತ ಶಕ್ತಿ ಇಲ್ಲ. 97ರಲ್ಲಿ ಬಾಬ್ರಿ ಮಸೀದಿಯ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಉಗ್ಗಿ ಆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರು, ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ಅವೆಲ್ಲ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದೆ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇಡೀ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಉಡುಪಿಯಲ್ಲಿ ಗಾಂಧಿಗೆ ನೆನಪು ಬಹಳ ಕಮ್ಮಿ ಇದೆ. ಇನ್ನೊಂದು 24 ಗಂಟೆ ನಶಾ ಮುಕ್ತರಾಗಿರೋ ನಶದ ಒಂದು ಇದರಲ್ಲಿ ಅಮಲ್ ಬದಲಿಸಿದ್ರಿಂದ ಅವರಿಗೆ ಯಾವ್ದು ಆಗುವಗಳನ್ನು ಚಿಂತನೆ ಮಾಡುವಂತ ಶಕ್ತಿ ಇಲ್ಲ. 97ರಲ್ಲಿ ಬಾಬ್ರಿ ಮಸೀದಿಯ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಉಗ್ಗಿ ಆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರು, ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ಅವೆಲ್ಲ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದೆ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇಡೀ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಉಡುಪಿಯಲ್ಲಿ ಗಾಂಧಿಗೆ ನೆನಪು ಬಹಳ ಕಮ್ಮಿ ಇದೆ. ಇನ್ನೊಂದು 24 ಗಂಟೆ ನಶಾ ಮುಕ್ತರಾಗಿರೋ ನಶದ ಒಂದು ಇದರಲ್ಲಿ ಅಮಲ್ ಬದಲಿಸಿದ್ರಿಂದ ಯಶ್ಪಾಲ್ ಸುವರ್ಣ ಮಾತನಾಡಿರುವಂತ ಹೇಳಿಕೆಗಳನ್ನ ನಾವು ನೋಡಿದ್ವಿ. ಅಂದ್ರೆ ವಂಶ ಧ್ವಂಸ ಮಾಡ್ಬಿಡ್ತೀನಿ ಅನ್ನುವಂಥದ್ದು, ರಾಹುಲ್ ಗಾಂಧಿ ಬಗ್ಗೆ ಡ್ರಗ್ಸ್ ಅಡಿಕ್ಟ್ ಅಂತ ಮಾತನಾಡಿರುವಂಥದ್ದು, ಇವೆಲ್ಲವೂ ಕೂಡ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಂದು ಯೋಚನೆ, ಒಂದು ನಿರ್ಧಾರವನ್ನ ತೆಗೆದುಕೊಂಡು ಬಂದಿರುತ್ತೆ. ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾಗಿ ದ್ವೇಷ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಿಟಿ ರವಿ ಕೂಡ ಮಾತನಾಡಿದ್ದನ್ನ ನಾವು ಕೇಳಿಸ್ಕೊಂಡಿದ್ವಿ. ಇದೀಗ ಯಶ್ಪಾಲ್ ಸುವರ್ಣ ಕೂಡ ಒಬ್ಬ ವ್ಯಕ್ತಿಯ, ಈಗ ರಾಹುಲ್ ಗಾಂಧಿಯ ಕುಟುಂಬದ ಬಗ್ಗೆ ಮಾತನಾಡಿರುವಂಥದ್ದು, ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿರುವಂಥದ್ದು. ಸೊ ಹೀಗಾಗಿ ಎಲ್ಲೆಡೆ ಕೂಡ ಕಂಪ್ಲೇಂಟ್ ಕೂಡ ದಾಖಲಾಗ್ತಾ ಇದೆ. ಈಗ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ, ಮಂಗಳೂರಲ್ಲೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ಎಲ್ಲೆಡೆ ಕೂಡ ಕಂಪ್ಲೇಂಟ್ಸ್ಗಳು ದಾಖಲಾಗಿರುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಎಲ್ಲೆಡೆ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ದೂರು ದಾಖಲು ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ, ಯಾವ ರೀತಿಯಾಗಿ ಇದ್ರ ಬಗ್ಗೆ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಕಾದ್ ನೋಡಬೇಕಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಎಂಬಿ ಪಾಟೀಲ್ ಕೂಡ ಬಿಜೆಪಿಯ ವಿರುದ್ಧ ಕೆಂಡವನ್ನ ಕಾರಿರುವಂಥದ್ದು. ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಮತ್ತಿದು ಸರಿ, ನಾನು ಮಾತಾಡ್ತಾರೆ ರಾಜೀವ್ ಗಾಂಧಿ ಅವರು ವಂಶವನ್ನೇ ಧ್ವಂಸ ಮಾಡ್ತಾ ಹೋದ್ರೆ ಅದು ಸರಿ. ನಾನು ಅಂತ ಪ್ರಕರಣ ದಾಖಲು ಮಾಡಬಾರ್ದು. ಸಿಟಿ ರವಿ ಮಾತಾಡೋದೇನು ಒಂದು ಧರ್ಮದವ್ರ ಮೇಲೆ ಎದೆ ಸಿಂಧು
ಕೊಡಬೇಕಾಗಿ ಈ ಥರ ಅಸಹ್ಯಕರವಾಗಿ ಮಾತಾಡುವಂಥದ್ದು ಅಲ್ಲಿ ಹೋಗಲಿ, ಅಲ್ಲಿ ನೀಟ್ ಬಗ್ಗೆ ಮಾತಾಡಲಿ. 40 ದಿವಸದ ನಂತರ ಇದು ಕಣ ನಿದ್ದೆಯಿಂದ ಹೊರಗೆ ಬಂದು ನಮ್ಮ ಪ್ರಧಾನಮಂತ್ರಿಗಳು ಎಚ್ಚೆತ್ತುಕೊಂಡ್ರು. ಯುವಕರು ಇವತ್ತು ದಿವಸ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ದಿವಸ BJP ಬೆಂಬಲಿಸ್ಕೊಂಡು ಬಂದಿದ್ದನ್ನು ನಾವು 2014 ಆ ಯುವಕರ ಬಗ್ಗೆ ಇವ್ರಿಗೆ ಎಷ್ಟು ಕಾಳಜಿ ಇದೆ, ಬದ್ಧತೆ ಇದೆ, ಗೌರವ ಇದೆ, ಕಳಕಳಿ ಇದೆ, ಇದೆಲ್ಲ ಅವ್ರಿಗೆ ಮನೆ ಗೊತ್ತಾಗಿದೆ. 47 ದಿನ ಇವತ್ತು ಅಲ್ಲಿ ಎಲ್ಲ ಯುವಕರು, ಲಕ್ಷಾಂತರ ಯುವಕರು ಇವತ್ತು ಹೋರಾಟಕ್ಕಿಳಿದಾಗ ಒಂದು 10-20 ಜನ ಇವತ್ತು ಪ್ರಾಣ ಕಳ್ಕೊಂಡು, ಸುಮಾರು 21 ಜನ 21 ಜನ ಪ್ರಾಣ ಕಳ್ಕೊಂಡು, ಆ ಪ್ರಾಣ ವಾಪಸ್ ಬರ್ತಾರ, ಜೀವ ವಾಪಸ್ ಬರ್ತಾರ. ಅದನ್ನ ಯಾರು ವಿಚಾರ ಮಾಡ್ತಾ ಇಲ್ಲ. ಆ 21 ಜೀವಗಳು ಏನಾದ್ರು ವಾಪಸ್ ಬರ್ತಾವ? ಆ ತಾಯಿ ತಂದೆ ಅವ್ರಿಗೆ ಎಷ್ಟು ಇದಾಗಿರ್ತದೆ, ಆ ಜೀವಗಳು ಹೋಗಿದ್ದಾರೆ, ಆ ಜೀವ ಯಾರು ವಾಪಸ್ ಕೊಡ್ತಾರ? ಇಂಥದ್ದೆಲ್ಲ ಇದ್ದಾಗ 1.5 ಲಕ್ಷ ಜನ ಮತ್ತೆ ಮರು ಅಟೆಂಡ್ ಆಗಲಿಲ್ಲ, ಮರು ಪರೀಕ್ಷೆ ಹಾಜರಾಗಲಿಲ್ಲ ಮಾನಸಿಕ ಒತ್ತಡದಿಂದ.